ಸದಾಕಾಲ ಸ್ವಪಕ್ಷದಲ್ಲಿ ಇರುವಂತಹ ನಾಯಕರ ವಿರುದ್ಧನೋ ಅಥವಾ ಸಿಎಂ ವಿರುದ್ಧನೋ ಯಾವಾಗಲೂ ಹೇಳಿಕೆ ಕೊಟ್ಟು ಸುದ್ದಿ ಆಗುವಂತಹ ಯತ್ನಾಳ್ ಅವರು ಈಗ ಮತ್ತೊಂದು ಹೇಳಿಕೆಯನ್ನ ಕೊಟ್ಟು ಸುದ್ದಿ ಆಗಿದ್ದಾರೆ. ಅದೇನು ಅಂತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮುಂದಿನ ಬಾರಿ ಬಿಜೆಪಿ ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ ನಾನೇ ಸಿಎಂ ಆಗ್ತೀನಿ ಅಂತ ಚಿಕ್ಕೋಡಿಯ ಬಿಜೆಪಿ ಸಮಾವೇಶದಲ್ಲಿ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇವತ್ತು ನಾನ್ ಯಾರ ಮನೆ ಮುಂದೆ ಕೂಡ ಬಂದು ಅಪ್ಪಾಜಿ ಅಂತ ಕಾಲಿಗೆ ಬೀಳೋದಿಲ್ಲ, ಮುಂದಿನ ಸಿಎಂ ನಾನೇ ಆಗ್ತೀನಿ ಅಂತ ಬಸವನಗೌಡ ಯತ್ನಾಳ್ ಅವರು ಒಂದ್ ರೀತಿಯಾಗಿ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಮಾತನಾಡಿದ್ರು ಸಮಾರಂಭದಲ್ಲಿ ಕೇಳ್ತಾ ಹೋಗೋಣ. ಬೇಕಾದಾಗ ಎಲ್ಲಾ ಕಡೆ ರೊಕ್ಕ ಬಂದು ನಾನು ಈ ಸಲ ಕೆಡಲಕ್ಕೆ ಸಲ ಇವನು ಕೆಡವೆ ಬಿಡಕ್ಕೆ, ಯಾಕಂದ್ರೆ ಮುಂದೆ ಮುಖ್ಯಮಂತ್ರಿ ಆಗೋರು ತಯಾರಾಗ ನಮ್ಮಲ್ಲಿ. ಈ ಸಲ ಉತ್ತರ ಕರ್ನಾಟಕದವರೇ ಬಿಜೆಪಿ ಅಧಿಕಾರ ಬಂದ್ರೆ ನಾವೇ ಮುಖ್ಯಮಂತ್ರಿ ಆಗವರು. ನಾವು ನಿಮ್ಮ ಮನೆ ಕಾಯಿದಿಲ್ಲ, ನಿಮಗ ಅಪ್ಪಾಜಿ ಬತ್ತಂದು ಕಾಲು ಮುಗಿ ಮಗನ ಅಲ್ಲ. ಯಾಕೆ ನಾವು ಆಗ್ಬಾರ್ದಲ್ಲ? ಏನು ಕಡಿಮೆ ನಾವೇನೋ ರೊಕ್ಕ ದುಡ್ಡಿ ಮಾಡಿ ನಿಮ್ಮ ಮಂದಿ ತಲೆ ಬೋಳ್ಸೋ ಗೆಳೆಯಕ್ಕೆ ನಾವು ಅಲ್ಲ.